ಈಗ ಊಟಕ್ಕೆ ಬಂದೀವಿ, ನೋಡ್ತಿರ್ಬೋದು ನೂಡಲ್ಸ್. ಈಗ ಇಲ್ಲಿ ಇವೆಂಟಿಗೆ ಬಂದೀನಿ. ಸೊ ಲೇಟಾಗಿ ಸ್ಟಾರ್ಟ್ ಮಾಡತ್ತೀನಿ, ನೋಡೋಣ ಹೆಂಗದ. ಬರೀ ಇವೆಂಟ್ ಅನ್ನೋದು ಹೋಗ್ಬೇಕಾ? ಸೊ ಇಲ್ಲೇ ಜಸ್ಟ್ ಟಿಫಿನ್ ಮಾಡಿದೆ, ನಾಷ್ಟ. ಒಂದು ಬರ್ಗರ್ ಮತ್ತು ಕೇಕ್ ಟೈಪ್ ಇತ್ತು, ಅಂದ್ರೆ ಅದು ನೋಡೋಕೆ ಬ್ರೆಡ್ ಥರ ಇತ್ತು, ಬಟ್ ಅದು ಕೇಕ್. ಆಮೇಲೆ ಒಂದು ಜ್ಯೂಸು. ಸೊ ಟಿ ಶರ್ಟ್ ಕೊಟ್ಟಿದ್ರು, ಟಿ ಶರ್ಟ್ ಚೇಂಜ್ ಮಾಡಿದ್ದು, ಒಂದು ಟಿ ಶರ್ಟ್ ಕೊಟ್ಟಾರೆ. ಆಮೇಲೆ ಬಟ್ ನೋಡೋಣ ಅಂತ ಏನದ ವರ್ಕ್ ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ನಾನು ವಾಲಂಟಿಯರ್ ಆಗಿ ಬಂದಿರೋದು. ಸೊ ನೋಡೋಣ ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಹೆಂಗೆ ಮಾಡಬೇಕಲ್ಲ ಎಲ್ಲ. ಬಟ್ ನೋಡೋಣ. ಇವೆಂಟ್ ನಡೆದೈತಿ. ಈಗ ಊಟಕ್ಕೆ ಹೊಂಟೇವಿ, ಇಷ್ಟೊತ್ತನ ಮುಗೀತ. ಸೊ ಜಸ್ಟ್ ತೋರಿಸ್ತೇನೆ ನಿಮ್ಗೆ ಯಾವ ಥರ ಐತಿ. ಭಾಳ ಕಡೆ ನಡೆದೈತಿ. ನಾವು ಆ ಸೈಡಲ್ಲಿ ಸೊ ನಮಗೆಲ್ಲ ಅಲಾಟ್ಮೆಂಟ್ ಮಾಡ್ಯಾರ, ನಾವು ಅಲ್ಲಿ ವಿಡಿಯೋ ಮಾಡತ್ತೀವಿ. ಸೊ ಹಂಗಾಗಿ ಸ್ಮಾಲ್ ಗ್ಲಿಮ್ಸ್ ಆಗ್ತೇನೆ ಅಂತ ನೋಡ್ರಿ, ಡೈರೆಕ್ಟ್ ಆಮೇಲೆ ಸಿಗ್ತೇನೆ ಅಂತ. ಈಗ ಊಟಕ್ಕೆ ಬಂದೀವಿ, ನೋಡ್ತಿರ್ಬೋದು ನೂಡಲ್ಸ್ ಮತ್ತು ಗ್ರೇವಿ ಅದು ಕೊಟ್ಟಾರ, ಮತ್ತು ಗುಲಾಬ್ ಜಾಮೂನ್ ಮತ್ತು ಕೆಚಪ್ಪು ಐತಿ. ಹೆಂಗೈತೆ ಅಂತಂತೇಳಿ ಟೇಸ್ಟ್ ಮಾಡಿಲ್ಲ ಈಗ ಊಟ ಮಾಡಿದ್ವಿ. ಸೊ ಊಟ ಮಾಡಿ ಹೊಂಟೇವಿ, ಮತ್ತು ಹೊಂಟೇವಿ ಒಳಗೆ ಹೋಗ್ಬೇಕು. ನೋಡೋಣ ಮತ್ತೆ ಹೆಂಗೈತಿ ಅಂತ. ಇಲ್ಲಿ ನೋಡ್ರಿ ನಮ್ದು ಇನ್ನೊಂದು ಒಳಗೆ ಹಂಗೆ ಹೋಗ್ತಿರಿ. ಟಿ ಶರ್ಟ್ ಟೀಮ್ ಐರಾಕ್ಸ್ ಇನ್ ಅ ವರ್ಲ್ಡ್ ಸೀರೀಸ್ ಆಫ್ ಫಿಟ್ನೆಸ್ ರೇಸಿಂಗ್. ಒಂದಷ್ಟು ಹೆಂಗದ ಇದು ಹೆಂಗದಲ್ಲ ಮಾಡಿಕತ್ತೀವಿ. ಇನ್ನು ಈಗ ಊಟ ಆಗೈತಿ, ಇನ್ನು ಮಧ್ಯಾಹ್ನ ಸಾಯಂಕಾಲ ಈವ್ನಿಂಗ್ ಮತ್ತು ಸ್ನ್ಯಾಕ್ಸ್ ಅದು ಕೊಡ್ತಾರಂತ. ಸೊ ಈಗಂತೂ ಇನ್ನು ನೆಕ್ಸ್ಟ್ ಶಿಫ್ಟ್ ಐತಿ. ಸೊ ಇದಕ್ಕೆ ಹೋಗ್ಬೇಕು. ಮತ್ತು ಎಂಟ್ರೆನ್ಸ್ ನೋಡ್ರಿ ಹೆಂಗೈತಿ ಬರ್ರಿ. ಓಕೆ
ಇವೆಂಟ್ ಆಲ್ಮೋಸ್ಟ್ ಮುಗೀತೆ. ಧ್ವನಿ ನೋಡ್ತಿರ್ಬೋದು ಹೆಂಗಾಗಿತ್ತು ಅಂತೇಳಿ. ಚಲೋ ಇತ್ತು, ಮಸ್ತ್ ಇತ್ತು. ಈಗ ಊಟ ಮಾಡಕ್ಕೆ ಬಂದೀವಿ. ಏನಪ್ಪ ಅಂದ್ರೆ ಬಿರಿಯಾನಿ, ವೆಜ್ ಬಿರಿಯಾನಿ, ಪನ್ನೀರ್ ಅದ ಅದಲ್ಲ, ಪನ್ನೀರ್ ಬಿರಿಯಾನಿ, ಆಮೇಲೆ ಟೊಮೆಟೊ ಮತ್ತು ಆನಿಯನ್, ಆಮೇಲೆ ರೈತ ಕೊಟ್ಟಾರ, ಮತ್ತು ಇದು ಸ್ವೀಟ್ ಕೊಟ್ಟಾರ. ಇದು ಯಾವುದೋ ಸ್ವೀಟ್ ಅಂತ ರಸಮಲೈ ಏನೋ ಅಂತ. ಸೊ ಅದು ಸ್ವೀಟ್ ಇದೆ. ಸೊ ತಿಂದು ಪಟ್ಟಣಕ್ಕೆ ಹೋಗ್ಬೇಕು. ನಾನು ಟೈಮ್ ಭಾಳ ಆಗೈತಿ. ಅಂದ್ರೆ ಅಲ್ಲಿ ಪಾರ್ಕ್ ಮಾಡೀನಿ ಗಾಡಿ. ನಾನು ಸ್ವಲ್ಪ ಅಲ್ಲಿ ತೊಗೊಂಡು ಹೋಗ್ಬೇಕು. ಮತ್ತು ಹಂಗಾಗಿ ನೋಡ್ತೀರಿ ಇಷ್ಟೇ ದಿನದಾಗಿ. ಈಗ ನೋಡಿದ್ರಲ್ಲ ವ್ಲಾಗ್ದಾಗ, ಅಲ್ಲೇ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೆ ನಾನು. ಈಗ ಜಸ್ಟ್ ಅದು ಎಷ್ಟು 10 ನಿಮಿಷ ಮಾತಾಡೀವಿ. ಹೆಂಗಿತ್ತ ಇವೆಂಟ್, ಯಾವ ಥರ ಇತ್ತು ಎಲ್ಲ ಮಾತಾಡೀನಿ. ನಾನು ನೋಡೇ ಇಲ್ಲ ರೀ. ಅಂದ್ರೆ ಈಗ ಹೆಂಗೂ ಈಗ ನಾರ್ಮಲಾಗಿ ಮಾತಾಡಿದ ಕೂಡಲೇ ಅದು ವ್ಲಾಗ್ ರೆಕಾರ್ಡ್ ಆಗಿರ್ತೈತೆ ಅಂತ ಅಂದ್ಕೊಂಡಿನಿ. ಬಟ್ ಅದು ಏನಾಗಿತ್ತು ಏನೋ ಗೊತ್ತಿಲ್ಲ. ಪೂರ್ತಿ 10 ನಿಮಿಷದ ವ್ಲಾಗ್ ಪೂರಾ ಈಗ ಹೆಂಗೆ ಸೌಂಡ್ ಬರೋದಿತ್ತಲ್ಲ ಹಂಗೆ ಬರಾಗತ್ತೈತ್ರಿ. ಆಮೇಲೆ ಮಿಡಲ್ ನಾನು ಆ್ಯಕ್ಚುಲಿ ಕಟ್ ಮಾಡೀನಿ. ಕಟ್ ಮಾಡಿ ಮತ್ತೆ ಇನ್ನೊಮ್ಮೆ ವ್ಲಾಗ್ ಮಾಡಿದ್ರು ಮತ್ತು ಹಂಗೆ ಬಂದಿತ್ತು ಸೌಂಡ್. ನಂಗೆ ಗೊತ್ತಿರಲಿಲ್ಲ. ಈಗ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗೈತೆ ನನಗೆ ಹೆಂಗಾಗೈತೆ ಅಂತೇಳಿ, ಏನಾಗೈತೆ ಅಂತ. ಸೊ ಹಾಗಾಗಿ ನೋಡಿದ್ರಿ. ಅದು ಹೋಗಲಿ, ಈಗ ಅದಕ್ಕೆ ಇನ್ನೊಮ್ಮೆ ಹೇಳ್ತೀನಿ. ಸೊ ಈ ವ್ಲಾಗ್ ಹೈರಾಕ್ಸ್ ಅಂತೇನು ಇತ್ತಲ್ಲ ಇವೆಂಟ್, ಫಸ್ಟ್ ಟೈಮ್ ಬೆಂಗಳೂರೊಳಗೆ ಆಗತ್ತಿದ್ದ. ಆಮೇಲೆ ಡೆಲ್ಲಿ, ಮುಂಬೈದಾಗೂ ಅಲ್ಲೂ ಎಲ್ಲ ಆಗೈತಿ. ಇಲ್ಲಿ ಬೇರೆ ಕಂಟ್ರಿಯಿಂದನೂ ಬಂದಿದ್ರು ಪಾರ್ಟಿಸಿಪೆಂಟ್ಸ್ ಅಂತಾಗಿ. ಸೊ ಮಸ್ತ್ ಇತ್ತು. ನಾನು ಫಸ್ಟ್ ಟೈಮ್ ವಾಲಂಟಿಯರ್ ಆಗಿ ಹೋಗಿದ್ದ ಒಂದು ಈವೆಂಟಿಗೆ. ಅಂದ್ರೆ ನಾರ್ಮಲಾಗಿ ಹೋಗಿರ್ತೀನಿ, ಒಂದು ಪಾರ್ಟಿಸಿಪೇಟ್ ಅಂತ ಹೋಗಿರ್ತೀನಿ. ಫಸ್ಟ್ ಟೈಮ್ ನಾನು ಹಿಂಗೆ ವಾಲಂಟಿಯರ್ ಆಗಿ ಹೋಗಿರೋದು ಇಷ್ಟ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತಾ? ನೀವೇನು ಪಾರ್ಟಿಸಿಪೆಂಟ್ಸ್ ಆಗಿ ಹೋಗಿದ್ರಿ, ಯಾರಾದರೂ ನೋಡಿದ್ರ? ಸೊ ಹೆಂಗಿತ್ತ ಹೇಳ್ರಿ. ಹಂಗೆ ಈ ನಮ್ಮ ಬೆಂಗಳೂರೊಳಗೆ ಅಂದ್ರೆ ನಮ್ಮ ಕರ್ನಾಟಕದಾಗ ಫಸ್ಟ್ ಟೈಮ್ ಇದು ಆಗಿರೋದು ಈವೆಂಟ್ ಅಂತ. ಸೊ ಇಷ್ಟ. ಈ ವಾಲಂಟಿಯರ್ದು ನಾ ಏನು ಮಾಡಿದ್ನಲ್ಲ, ಇಂಟ್ರೆಸ್ಟಿಂಗ್ ಇತ್ತು, ಮಸ್ತ್ ಇತ್ತು, ಮಜಾ ಬಂತು. ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು, ಒಂದು ವಾಲಂಟಿಯರ್ ಯಾವ ಥರ ಇರುತ್ತೆ ಅಂತಂತ ಹೇಳಿ. ಆಮೇಲೆ ನಾ ಎಷ್ಟು ಕವರ್ ಆಗಬೇಕೋ ಅಷ್ಟು ಮಾಡೀನಿ. ಯಾಕಂದ್ರೆ ಆ ಕಡೆ ಈ ಕಡೆ ಹೋಗೋಕ್ಕಾಗಲಿಲ್ಲ. ಒಂದು ಕಡೆ ನಾನು ನಿಂತು ಅಲ್ಲೇ ವ್ಲಾಗ್ ಮಾಡೀನಿ. ಊಟಕ್ಕೆ ಹೋಗ್ಬೇಕಾದ್ರೆ ಅವಾಗಷ್ಟೇ ನಾನು ಕ್ಲಿಪ್ಸ್ ತೊಗೊಂಡೆ. ಮತ್ತು ಎಟ್ ಎ ಟೈಮ್ ನಾವು ಅಂದ್ರೆ ಜಲ್ದಿ ಹೋಗ್ಬೇಕಾಗಿತ್ತು. ಅಲ್ಲೇ ರಿಪೋರ್ಟ್ ಟೈಮ್ ಇತ್ತು. ಸೊ ಹಾಗಾಗಿ ಜಲ್ದಿ ಹೋಗಿ ಅಲ್ಲೇ ಅಟೆಂಡ್ ಆಗಬೇಕಾಗಿತ್ತು. ಹಾಗಾಗಿ ಅದಕ್ಕೆ ನಾವು ಹೆಚ್ಚಿಗೆ ಕ್ಲಿಪ್ಸ್ ತೊಗೊಂಡಿಲ್ಲ. ಅದಕ್ಕೆ ಸಣ್ಣ ವಿಡಿಯೋ ಆಗೈತಿ. ಬಟ್ ನಿಮಗೆ ಹೆಂಗೆ ಅನ್ನಿಸ್ತಾ ಹೇಳ್ರಿ, ಅಷ್ಟೇ ಹೇಳೋದ. ಆಮೇಲೆ ನಿಮಗೆ ಯಾರಿಗಾದ್ರೂ ಹೈರಾಕ್ಸ್ ಬಗ್ಗೆ ಗೊತ್ತಿದ್ರೆ ಹೇಳ್ರಿ. ಗೊತ್ತಿಲ್ಲ ಅಂತಂದ್ರೆ ಅದನ್ನೂ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ತಿಳ್ಕೊಳ್ಳೋಣಂತ. ಹೈರಾಕ್ಸ್ ಏನಂತಂತ ಹೇಳಿ. ಇದೇನು ಸ್ಪಾನ್ಸರ್ ಅಲ್ಲ, ಪ್ರಮೋಷನಲ್ ಅಲ್ಲ, ಏನಲ್ಲ ರೀ. ಜಸ್ಟ್ ನಾನು ಹೇಳತ್ತಿದ್ದೆ ಅಷ್ಟ. ಈ ವ್ಲಾಗ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಿಮ್ಗೆ ಏನಾದರೂ ವಾಲಂಟಿಯರ್ ಆಗಿ ಹೋಗೋದಿತ್ತಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ DM ಮಾಡಿರಿ. ನಾನು ನಿಮ್ಗೆ ಒಂದು ಗ್ರೂಪ್ ಲಿಂಕ್ ಆದರೂ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ಯಾವುದಾದ್ರೂ ಈವೆಂಟ್ ಬಂದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಹಾಗಾಗಿ ಇಷ್ಟ. ಈ ವ್ಲಾಗ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್. Vandith Vox.